ನಮಸ್ಕಾರ ಎಲ್ರಿಗೂ. ನಮ್ಮ ಮಾವನಂತವರು ಕ್ಯಾನ್ಸರ್ ಬಂದೋದ್ರು. ಕ್ಯಾನ್ಸರ್ ಬಂದಿತ್ತು. ಸಿಮ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ ನಾವು. ಆ ಸಿಮ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರೆ ಎಷ್ಟೋ ಜನ ಅನಾಥರು ಊಟಕ್ಕಿಲ್ದಿರ, ಶಿಕ್ಷೆಗಿಲ್ದಿರ ಅವ್ರಿಗೆ ಏನೋ ಕಷ್ಟ, ತುಂಬ ಕಷ್ಟ ಪಡ್ತಾಯಿದ್ರು. ಆ ಕಷ್ಟ ನೋಡಿ ನಾನು ಇಂಥವ್ರ ಕಷ್ಟ ಬರಬಾರ್ದು ಯಾರಿಗೂ, ನಮ್ಮ ಕೈಯಲ್ಲಿ ಆದಷ್ಟು ಅಂಥವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಆವತ್ತಿಂದ ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕಂತ ಇವತ್ತಿಗೆ ನನಗೆ ಎಲ್ಲರೂ ಸಹಕರಿಸಿ ಇವತ್ತು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ದೇವರ್ವಾಗಸ್ತುತೈತೋ ಧ್ರುವಂತೆ ರಾಜಾ ವರುಣೋ ಧ್ರುವಂದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟಂತಾರ್ಯತಾಂ ಧ್ರುವಂ ಧ್ರುವಂ ಅಯಮೋತ್ತಸ್ಮೋತ್ತಸ್ತ ಸುಪ್ರತಿಷ್ಠಿತಮಸ್ತು. ಓಂ ನಮಸ್ತತೇ ನಮಸ್ಪತಯೇ ನಮಸ್ತಕೀನ पुरोगाणां जग्गुसे नमो दिवै नमः प्रदुवै सप्तस्सवां मे गोपाय एतस्सवा आसदातरः तानिन्द्रिया वरकुरु सर्वमायुधा सदा सर्वेभ्यो देवाक्तभाजेभ्यो नमो नमः. सभाभ्यां सम्प्राप्य ॐ शुक्लां भरदं विष्णुं दशवर्णं चतुर्भुजं प्रसन्नवदनन्दाये सर्वविघ्नोपशान्तये यस्यद्गणवद्धाध्यावानिसत्यं परिचितं विघ्नं निघ्नं विश्वं चेन तमाश्रये ज्ञानानन्दमयं देवं निर्मलस्फटिकावृतं इह जन्मनि जन्मान्तरेषु पापा निवारणार्थं श्रीकण्टक दोष निवारणार्थं जातक नित्येन लग्न होर ठिकाण ಇಲ್ಲಿ ತುಂಬಾ ಬಡವರು ಇದ್ದಾರೆ, ನಮ್ಮ ಆಶ್ರಮ ಮಾಡಬೇಕಂತ ನಾನು ಹೇಳಿದೆ. ಖಂಡಿತ ಇಂಥವ್ರಿಗೆ ನಾವು ಬಂದು ಇವತ್ತು ಗಮನ ಇರ್ತೀವಿ. ಇಬ್ಬರು ಸೇರಿ ಇವತ್ತು ನಮ್ಮ ಸನ್ಮಾನ ಮಾಡಿ ಇವತ್ತು ಒಳ್ಳೆ ಕೋಶ ಆಶ್ರಮ ಮಾಡ್ತಾ ಇದ್ದಾರೆ. ತುಂಬ ಧನ್ಯವಾದಗಳು ಇಂಥ ಸರ್ ಅವ್ರ ಅಕ್ಕ ಅವ್ರಿಗೆ ತುಂಬ ಇವತ್ತು ಶುಭ ಸಂದರ್ಭ ದಿನ ಅಂತ ಹೇಳ್ಬೋದು. ನಮ್ಮ ಗ್ರಾಮೀಣ ಭಾಗದಲ್ಲಿ ಇವತ್ತು ಅಹಲ್ಯ ಎಂಬ ಸೇವಾ ಸಂಸ್ಥೆ ನೂತನವಾಗಿ ಪ್ರಾರಂಭವಾಗ್ತಾ ಇದೆ. ಈ ಒಂದು ಸೇವಾ ಸಮಸ್ಯೆ ಮಾಡಬೇಕಾದ್ರೆ ಬಹಳ ನಮಗೆಲ್ಲ ಗೊತ್ತಿರ್ಬೋದು, ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ ಸಮಾಜದಲ್ಲಿ. ಈ ಒಂದು ಸಂಕಲ್ಪವನ್ನು ಏನು ಕುಟುಂಬ ಮಾಡಿದೆ ಅಹಲ್ಯ ಒಂದು ಸೇವಾ ಸಂಸ್ಥೆ ನಿಶ್ಚಿತ ಆಶ್ರಮ ಸಮಸ್ಯೆ ಅಂತೇಳಿ
ಯಾರೋ ತಂದೆ ತಾಯಿ ಇಲ್ಲ, ಯಾರೋ ಅನಾಥರಿದ್ದಾರೋ ಅಂಥವ್ರಿಗೆ ಒಂದು ಆಶ್ರಯನ ಕೊಡಬೇಕು ಅಂತೇಳಿ ಇವತ್ತು ಕುಟುಂಬ ಸಮೇತ ಇವತ್ತು ಅವರು ಒಂದು ಸಂಕಲ್ಪ ಮಾಡ್ತಕ್ಕಂಥ ನಿಜವಾಗ್ಲೂ ಕೂಡ ಶ್ಲಾಘನೀಯ. ಯಾಕಂತಂದ್ರೆ ಇಂಥ ಒಂದು ಗ್ರಾಮಾಂತರ ಭಾಗದಲ್ಲಿ ಮೊದಲ ಬಾರಿಗೆ ಒಂದು ಸಮಸ್ಯೆ ಆಶ್ರಮ ಸಮಸ್ಯೆ ಆಗಿರ್ತಕ್ಕಂಥದ್ದು ಪ್ರಾರಂಭವಾಗಿದೆ. ಇದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು. ಇಲ್ಲಿ ಯಾವುದೇ ಪಕ್ಷಭೇದ ಇಲ್ಲದೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಯಾಕಂತಂದ್ರೆ ಇಲ್ಲಿ ತಂದೆ ತಾಯಿಗಳು ಯಾರೋ ಹುಟ್ಟಿ ಬೆಳೆಸಿ ಎಲ್ಲ ಬಿಟ್ಟಿರ್ತಾರೆ, ಅಂಥವ್ರು ಕರ್ಕೊಂಡು ನಿರಾಶ್ರಿತಕ್ಕೆ ಒಂದು ಆಶ್ರಮವನ್ನು ಕೊಟ್ಟು ತಂದೆ ತಾಯಿ ಸ್ಥಾನವನ್ನು ಇವರಿಬ್ಬರು ಕೂಡ ನೀಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ಕೂಡ ಒಂದು ಅಭಿನಂದನೆ ಶ್ಲಾಘನೀಯವಾದದ್ದು. ಈ ಸಮಾಜದಲ್ಲಿ ಒಳ್ಳೆಯ ಒಂದು ವ್ಯಕ್ತಿಯಾಗಿ ಪರಿವರ್ತನೆ ಆಗ್ಬೇಕಂತಂದ್ರೆ ಎಷ್ಟೋ ಸೇವೆಗಳಿದೆ. ಅದರಲ್ಲಿ ಮಹಾನ್ ಒಂದು ಸೇವೆ ಅಂತಂದ್ರೆ ಇದು ನಿರಾಶ್ರಿತರಿಗೆ ಆಶ್ರಮದ ಸೇವೆ ಕೊಡುವಂಥದ್ದು. ಅವ್ರಿಗೆ ಏನಿವತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಶ್ರಮದಲ್ಲಿ ಏನು ಅವರು ನಿರಂತರವಾಗಿ ಅವ್ರಿಗೆ ಸೇವೆಯನ್ನು ಕೊಡ್ತಾರೋ ಅದು ಈ ದೇವರಲ್ಲಿ ಕೂಡ ಸೇವೆ ಅಂತ ಮಹಾನ್ ಸೇವೆ ಅಂತ ಹೇಳ್ಬೋದು. ಆ ದೇವರ ಭಗವಂತ ಅವ್ರ ಕುಟುಂಬಕ್ಕೆ ಅವ್ರಿಗೂ ಕೂಡ ಒಳ್ಳೆಯ ಒಂದು ಆರೋಗ್ಯ ಸೌಭಾಗ್ಯವನ್ನು ಕೊಟ್ಟು ಒಳ್ಳೆಯ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಸಂಸ್ಥೆ ಬೆಳೀಲಿ ಅಂತ ಆಶಿಸ್ತಾ ಇವತ್ತು ಕುಟುಂಬ ಇವತ್ತು ಆಲ್ಯವರು ಮತ್ತು ಅವರು ವೆಂಕಟೇಶನವರು ಮತ್ತು ಅವ್ರ ಮಕ್ಕಳೆಲ್ಲ ಕೂಡ ಒಟ್ಟಿಗೆ ಸೇರಿ ಈ ರೀತಿಯ ಒಂದು ಆಶ್ರಮವನ್ನು ಪ್ರಾರಂಭ ಮಾಡ್ತಕ್ಕಂಥ ನಿಜವಾಗ್ಲೂ ಕೂಡ ಒಂದು ಶ್ಲಾಘನೀಯ ವಿಷಯ ಅಂತ ಹೇಳ್ಬೋದು. ನಮ್ಮ ಕೆಜಿಎಫ್ ಭಾಗದಲ್ಲಿ ಗ್ರಾಮಾಂತರ ಭಾಗದಲ್ಲಿ NGOಗಳು ಕೂಡ ಒಂದು ಪೂಗಾನ ಗ್ರಾಮದಲ್ಲಿ ಒಂದು ಆಶ್ರಮವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ವಿಚಾರ ಅಂತ ಹೇಳ್ಬೋದು. ಯಾರು ಅನಾಥರಿದ್ದಾರೋ ಅಂಥವ್ರನ್ನ ಗುರುತಿಸಿ ಕರ್ಕೊಬಂದು ಅವರಿಗೆ ಒಂದು ಮನೆ ಮಠ ಒಂದು ತಂದೆ ಸ್ಥಾನವನ್ನು ತುಂಬುವಂಥ ಕೆಲಸ ಇವರಿಬ್ಬರು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿರಂತರವಾಗಿ ಕೂಡ ಈ ಭಾಗದಲ್ಲಿ ಜನರು ಕೂಡ ಸೇವೆ ಅವರಿಗೆ ಸಹಕಾರವನ್ನು ಕೊಡಬೇಕು. ಎಲ್ಲ ಪಕ್ಷದ ಮುಖಂಡರು ಕೂಡ ಒಂದು ಸಹಕಾರವನ್ನು ಕೊಟ್ಟು ಈ ಒಂದು ಸಮಸ್ಯೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಸೇವಾ ಸಂಸ್ಥೆಯನ್ನು ಇಲ್ಲಿ ಸ್ಥಾಪನೆ ಆಗಿದೆ. NG ಉಳ್ಕೂರು ಗ್ರಾಮ ಕೂಗಾನಹಳ್ಳಿ ಉಳ್ಕೂರು ಗೇಟಲ್ಲಿ ಸ್ಥಾಪನೆ. ತುಂಬ ಸದಸ್ಯರು ಏನು ವೆಂಕಟೇಶನವರಾಗಿರ್ಬೋದು, ನಮ್ಮ ಅಕ್ಕನವರಾಗಿರ್ಬೋದು, ಬೇರೆ ಆಶ್ರಮಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಅವ್ರ ಸೇವೆ ಮನೋಭಾವವನ್ನು ನೋಡಿ ಅವರು ಕೂಡ ನಮ್ಮ ಭಾಗದಲ್ಲಿ ಗ್ರಾಮೀಣ ಭಾಗದ ಒಂದು ಈ ರೀತಿ ಆಶ್ರಮವನ್ನು ಮಾಡಬೇಕು ಅಂತೇಳಿ ಅವ್ರು ನಿರ್ಧಾರ ಮಾಡಿ ಸುಮಾರು ವರ್ಷಗಳಿಂದ ಅವರ ಕನಸು ನನಸಾಗ್ತಾ ಇದೆ. ಯಾಕಂತಂದರೆ ಆಶ್ರಮ ಅಂತಂದರೆ ನಾವ್ಯಾರು ಕೂಡ ಅಷ್ಟು ಸುಲಭವಾಗಿ ಆಲೋಚನೆ ಮಾಡೋಂಥ ವಿಷಯನಲ್ಲ. ಯಾಕಂತಂದರೆ ತಂದೆ ತಾಯಿ ಯಾರಿಲ್ಲ ಅಂಥ ಮಕ್ಕಳನ್ನ ಕರ್ಕೊಬಂದು ಅವರು ನಿರಂತರವಾಗಿ ಕೂಡ ಆ ತಂದೆ ತಾಯಿ ಸ್ಥಾನವನ್ನು ತುಂಬಿ ಅವರಿಗೆ ಒಂದು ಶಿಕ್ಷಣ ಆಗಿರ್ಬೋದು, ಆರೋಗ್ಯವಾಗಿರ್ಬೋದು, ಎಲ್ಲ ರೀತಿಯಲ್ಲ ಕೂಡ ಮನೆಯಲ್ಲಿ ಮಗುವಿನ ಯಾವ ರೀತಿ ನಾವು ನೋಡ್ಕೊತೀವೋ ಆ ರೀತಿ ಆ ಒಂದು ಸ್ಥಾನವನ್ನು ಕೊಟ್ಟವರು ನೋಡೋದಾಗಿರ್ಬೋದು. ಯಾಕಂತಂದರೆ ಅವರು ಪ್ರೇರಣೆ ಬೇರೆಯವರು ನೋಡಿ ಮಾಡಿದ್ದಾರೆ. ಅವ್ರಿಗೆ ದೇವರು ಭಗವಂತ ಆಯಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ಏನೋ ಅವರು ಇವತ್ತು ಏನು ಸಮಸ್ಯೆಯನ್ನು ಸ್ಥಾಪನೆ ಮಾಡಿದ್ದಾರೆ ಇವತ್ತು ನೂತನವಾಗಿ ಅವ್ರಿಗೆ ಉನ್ನತ ಮಟ್ಟದಲ್ಲಿ ಈ ಸಮಸ್ಯೆ ಬೆಳೀಲಿ. ಯಾಕಂತಂದರೆ ನಿರಾಶ್ರಿತರ ಆಶ್ರಮ ಅಂತಂದರೆ ನಾವು ಯಾರು ಕೂಡ ಸಾಧ್ಯನೇ ಇಲ್ಲ ಊಹೆ ಮಾಡೋಕ್ಕೆ. ಯಾಕಂತಂದರೆ ಎಲ್ಲರೂ ಕೂಡ ಸೇವೆಗಳು ಸಮಾಜ ಸೇವೆ ಮಾಡ್ತೀವಿ, ಅಲ್ಲಿ ಸೇವೆ ಮಾಡ್ತೀವಿ, ಇಲ್ಲಿ ಸೇವೆ ಮಾಡ್ತೀವಿ. ಆದರೆ ಈ ಒಂದು ಆಶ್ರಮದಲ್ಲಿ ಆ ನಿರಾಶ್ರಿತರಿಗೆ ಮಾಡುವಂಥ ಸೇವೆಯೇ ಅದರ ದೇವರು ಕೊಟ್ಟಂಥ ಭಾಗ್ಯ ಅಂತ ಹೇಳ್ಬೋದು. ಯಾಕಂತಂದರೆ ಎಲ್ರಿಗೂ ಕೂಡ ಈ ಸೇವೆ ಮಾಡಬೇಕು ಅಂತ ಮನೋಭಾವನೆ ಬರೋದಿಲ್ಲ ಮನಸ್ಸಲ್ಲಿ. ಎಷ್ಟೋ ಕೋಟಿ ಇಟ್ಕೊಂಡು ಕೂಡ ಆರಾಮಾಗಿ ಅವ್ರ ಫ್ಯಾಮಿಲಿ ಅವ್ರ ಮಠ ಅವ್ರು ಇದು ನೋಡ್ಕೊಂಡಿರ್ತಾರೆ. ಆದರೆ ಕೂಡ ನಾವು ಸಂಪಾದನೆ ಮಾಡೋದು 10ರಷ್ಟು ನಿರಾಶ್ರಿತರಿಗೆ ಕೊಡೋಣ ಅಂತೇಳಿ ಅವ್ರು ನಿರ್ಧಾರ ಮಾಡಿದಾರಲ್ಲ, ಅವ್ರ ಕುಟುಂಬಕ್ಕೆ ನಿಜವಾಗ್ಲೂ ಕೂಡ ಈ ಭಾಗದ ಜನರು ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅವರ ಆ ಸೇವೆ ಉನ್ನತ ಮಟ್ಟಕ್ಕೆ ಹೋಗಲಿ, ಎಲ್ಲರೂ ಕೂಡ ಸಹಕರಿಸಿ. ಏನಿವತ್ತು ನೂತನವಾಗಿ ಇವತ್ತು NG ಉಳ್ಕೂರು ಕ್ರಾಸ್ನಲ್ಲಿ ಇವತ್ತು ಪ್ರಾರಂಭವಾದ ಆಶ್ರಮ ಇವರ ಮುಂದಿನ ದಿನದಲ್ಲಿ ಬೇರೆ ಒಂದು ಜಾಗದಲ್ಲಿ ಒಂದು ದೊಡ್ಡ ಮಟ್ಟದ ಆಶ್ರಮವನ್ನು ಕಟ್ಟಬೇಕು ಅಂತೇಳಿ ಅವರು ಏನೋ ನಿಶ್ಚಿತ ಮಾಡಿದ್ದಾರೆ. ಸದ್ಯಕ್ಕೆ ಇವಾಗ ಇಲ್ಲಿ ಪ್ರಾರಂಭ ಆಗಲಿ ಅಂತ ಹೇಳ್ಬಿಟ್ಟು ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ಪ್ರಾರಂಭವಾಗಬೇಕು ಅಂತೇಳಿ ಇವತ್ತು NG ಉಳ್ಕೂರು ಕ್ರಾಸ್ನಲ್ಲಿ ಪ್ರಾರಂಭ ಮಾಡ್ತಿದ್ದಾರೆ. ಯಾರು ನಿರಾಶ್ರಿತರಿದ್ದಾರೋ, ಯಾರು ಮಕ್ಕಳು, ಯಾರು ತಂದೆ ತಾಯಿ ಅಂಥವ್ರು ಯಾರು ಇದ್ದರೆ ನಮ್ಮ ಆಶ್ರಮಕ್ಕೆ ಬಂದು ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಸಂಸ್ಥಾಪಕ ಶಾಲೆಯವರು ಇರ್ತಾರೆ, ಅವ್ರನ್ನ ಸಂಪರ್ಕ ಮಾಡಿದಾಗ ಅವರು ಸಂಕ್ಷಿಪ್ತವಾಗಿ ಏನು ಕೊಡಬೇಕು, ಯಾವ ರೀತಿ ನಾವು ಇದು ಮಾಡ್ಕೊಂತಾರೆ ಅಂತೇಳಿ ಅವ್ರ ಮಾಹಿತಿಯನ್ನು ಕೊಡ್ತಾರೆ. ಯಾರನ್ನ ನೀವು ಸೇವೆ ಮಾಡುವಂಥದ್ದಿದ್ರೆ, ಸಹಾಯ ಮಾಡುವಂತಿದ್ರೆ ನಮ್ಮ ಆಶ್ರಮಕ್ಕೆ ಬಂದು ಭೇಟಿ ಕೊಟ್ಟು ನೀವು ಕೂಡ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಆಶ್ರಮಕ್ಕೆ ನೀವೆಲ್ಲ ಕೂಡ ಕೈ ಜೋಡಿಸಿದ್ರೆ ಮಾತ್ರ ನಿರಾಶ್ರಿತ ಆಶ್ರಮಕ್ಕೆ ನೀವೆಲ್ಲ ಕೂಡ ಬೇರೆ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ನಾವು ಒಂದು ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಒಳ್ಳೆಯದಾಗತ್ತೆ ಅಂತೇಳಿ ಅಂತ ನನ್ನ ಮಾತನ್ನು ಮುಕ್ತಾಯ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಥೆ ಹೆಸರು ಅಹಲ್ಯ ಸೇವಾ ಸಂಸ್ಥೆ. ಸಂಸ್ಥಾಪಕರು ಅಹಲ್ಯ ಅವರು. ಅಹಲ್ಯ ಅವರು ಈ ಆಶ್ರಮವನ್ನು ನಡೆಸಲು ಮೇನ್ ಉದ್ದೇಶವೇನೆಂದರೆ ನಿರಾಶ್ರಿತರು ಮತ್ತು ಬಡ ಮಕ್ಕಳು, ಅನಾಥ ಮಕ್ಕಳು ಎಲ್ಲರಿಗೂ ಒಳ್ಳೆಯ ಶಿಕ್ಷಣ ಮತ್ತು ಅನ್ನೋದೇ ಅವರ ಮೇನ್ ಉದ್ದೇಶ. ಅವ್ರಿಗೆ ಇಲ್ಲಿ ಏನೇನು ಸೌಲಭ್ಯ ಸಿಗುತ್ತಂದರೆ ಮಕ್ಕಳಿಗೆ ಶಿಕ್ಷಣ, ಉಚಿತ ಶಿಕ್ಷಣ, ಉಚಿತ ವೈದ್ಯ, ಆಹಾರ, ಪೌಷ್ಟಿಕ ಆಹಾರ ಪ್ರತಿಯೊಂದು ನಾವು ನೀಡಲಾಗಿದೆ. ಶಿಕ್ಷಣ, ಒಳ್ಳೆಯ ಶಿಕ್ಷಣ, ಹಿರಿಯರಿಗೆ ಅವ್ರಿಗೆ ಬೇಕಾದ ಎಲ್ಲ ಮನೆ, ಆಹಾರ, ಪೌಷ್ಟಿಕ ಆಹಾರ, ವೈದ್ಯ ಏನೇನು ಬೇಕೋ ಎಲ್ಲದನ್ನೂ ಉಚಿತವಾಗಿ ಮಾಡ್ತೀವಿ. ಯಾವುದೇ ರೀತಿ ನಾವು ಹಣವನ್ನು ಏನು ಯಾರದನ್ನು ತಗೊಂಡಿಲ್ಲ, ಎಲ್ಲದನ್ನೂ ಉಚಿತವಾಗಿ ನಾವು ನೀಡ್ತೇವೆ. ಯಾರನ್ನು ನಮಗೆ ಹೆಲ್ಪ್ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋದು ಅವ್ರಿಗೆ ಏನೇನಿದ್ರೆ ಡೈರೆಕ್ಟಾಗಿ ಆಶ್ರಮಕ್ಕೆ ಬಂದು ಅವ್ರು ಸೇವೆ ಮಾಡಬೇಕು. सेकंड बोल रहा
ಆಯ್ತಾ? ದೇವ್ರ ಮಕ್ಕಳಿಗೆಲ್ಲ ಇವತ್ತು ಊಟ ಕೊಟ್ಟಿದ್ದಾರೆ. ತುಂಬ ಧನ್ಯವಾದ. ಅವ್ರ ಅಕ್ಕ ಅವ್ರಿಗೂ ಮೆಂಟೆ ಸಾಕು ತುಂಬ ಧನ್ಯವಾದ.